ಹಿಟ್ಟಿಲ್ಲದೆ ಇದ್ದರು, ಜುಟ್ಟಿಗೆ ಮಲಿಗೆವಿಲ್ಲದೆ ಇದ್ದರು, ಮಾನ ಮುಚ್ಚಿಕೊಳ್ಳಲಿಕ್ಕೆ ಬಟ್ಟೆ ಇಲ್ಲದೆ ಇದ್ದರು. ಆದರೆ ನನ್ನ ಮಗ ಎಂಥವನ ಆಗಬೇಕು ಅನ್ನೋದನ್ನ ಬರೀ 3 ಸಾಲಿನಲ್ಲಿ ಕೊಡ್ತಾಳೆ. ನಿಮಗೆಲ್ಲ ಗೊತ್ತದೆ, ಅದೆಲ್ಲ ಒಟ್ಟು ನಾವೇನು ಹೇಳೋದು ಅವಶ್ಯಕತೆ ಇಲ್ಲ, ಪೂಜ್ಯರಿಗೆ ಹೇಳಿಬಿಟ್ರಾಳೆಲ್ಲ. ಸುಮ್ಮನೆ ಅದನ್ನು ನಿಮಗೆ ನೆನಪು ಮಾಡಿಕೊಡ್ತೇನೆ ಇಷ್ಟೇ. ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಮಾತಿನಲ್ಲಿ ಚೂಡಾಮಣಿಯಾಗು ನನ್ನ ಕಂದ, ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಎಂತ ಒಂದು ತ್ಯಾಗ ನೋಡ್ರಿ. ಸರಿಯಾಗಿ ಆ ಕಾಲಕ್ಕೆ ತೊಟ್ಟಿಲಿಲ್ಲ, ಮನೆಯಲ್ಲಿ ಸರಿಯಾಗಿ ನೀರಿಲ್ಲ, ಎಣ್ಣೆ ಇಲ್ಲ, ಮೈ ಮುಚ್ಚಿಕೊಳ್ಳಲಿಕ್ಕೆ ಬಟ್ಟೆ ಇಲ್ಲ. ಈಗಿನ ನಮ್ಗೆಲ್ಲ ಅನುಕೂಲತೆಗಳಿಲ್ಲ, ಇಲ್ಲದೆ ಇದ್ರೂ ಸಹಿತ ಎಂಥ ವಿಶಾಲವಾದ ಸಂಸ್ಕೃತಿಯನ್ನ ಕೊಡ್ತಾಳೆ. ತನ್ನ ಮಗನ ಬಗ್ಗೆ ಎಂಥ ವಿಚಾರವಾದ ಸಂಸ್ಕೃತಿಯನ್ನ ಕೊಡ್ತಾಳೆ. ಕಾರಣ ಏನು ಅಂದ್ರೆ, ಸಂಸ್ಕೃತಿನೇ ಹಾಳಾಯಿತು ಅಂದ್ರೆ ಜನ ಹಾಳಾಗಿ ಹೋಗ್ತದೆ, ಜನ ಹಾಳಾತು ಅಂದ್ರೆ ದೇಶ ಹಾಳಾಗಿ ಹೋಗ್ತದೆ. ಅದಕ್ಕೆ 2,000 ರೂಪಾಯಿ ಯಾಕೆ ಕೊಡ್ತಾರೆ ಅಂದ್ರೆ ಸಂಸ್ಕೃತಿವಂತರಾಗಿ ಬದುಕ್ರಿ ಅನ್ನೋ ಸಲುವಾಗಿ ಕೊಡ್ತಾರೆ. ಅದಕ್ಕೆ ನೀವು ರೊಕ್ಕ ಕೊಡ್ತೀವಿ ಅಂತ ಸಂಸ್ಕೃತಿಗೆ ಕೊಟ್ಟಂತೆ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಬರೀ 3 ಸಾಲಲ್ಲಿ ಇಡೀ ನಮ್ಮ ಉಪನಿಷತ್ತುಗಳು, ವಚನಗಳು ಎಲ್ಲವೂ ಏನು ಹೇಳ್ತಾವೆ ಅದೆಲ್ಲ ಅದರಲ್ಲಿ ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಕೊಡ್ತಾಳೆ ಆ ತಾಯಿ. ನೋಡಿ ಎಷ್ಟು ಚೆನ್ನಾಗಿ. ಆಚಾರ ಕರಸಾಗು ತಮ್ಮ, ನೀನು ಹೆಂಗಿರ್ಬೇಕು ಅಂದ್ರೆ ನಿನ್ನನ್ನು ನೋಡಿ ಎಲ್ಲರೂ ಆತ್ಮೀಯತೆಯಿಂದ ಬಾ ಅಂತ ಕರಿಬೇಕು. ನೀನು ಕೆಲಸ ಮಾಡು, ಕಾಯಕ ಮಾಡು, ರೊಕ್ಕ ಗಳಿಸು, ಎಲ್ಲ ಗಳಿಸು. ಏನು ಗಳಿಸಿದ ಜೊತೆಗೆ ಸಂಸ್ಕೃತಿ ಮಾತ್ರ ತುಂಬಾ ಚೆನ್ನಾಗಿಟ್ಕೋ. ಇದು ಬಹಳ ಹೇಳ್ತಕ್ಕಂಥದ್ದೆಲ್ಲ. ಒಬ್ಬ ಗರತಿ ಏನು ಕಲಿಲಾರ್ದಂತ ಒಬ್ಬ ಹೆಣ್ಣುಮಗಳು, ಒಂದನೇ ಸಹಿತ ಹೇಳಾರ್ದಂತ ಹತ್ತಲಾರ್ದಂತ ಒಬ್ಬ ಹೆಣ್ಣು ಮಗಳು PhD ಮಾಡತಕ್ಕಂತ 3 ಸಾಲುಗಳನ್ನ ಕೊಡ್ತಾಳೆ ಅಂದ್ರೆ ಈ ಭಾರತೀಯ ಸಂಸ್ಕೃತಿ ಎಷ್ಟು ದೊಡ್ಡದು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತಕ್ಕಂಥ ರಕ್ತಗತವಾಗಿ ಬಂದಿರತಕ್ಕಂಥ ಒಂದು ಸಂಸ್ಕೃತಿ ಇದನ್ನು ಯಾರೂ ಮುಚ್ಚಕ್ ಆಗಲ್ಲ. ಮುಚ್ಚಕ್ ಬಂದವರೇ ಮುಚ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಗಳಾಗಿದ್ದಾವೆ ಈ ದೇಶದಲ್ಲೆಲ್ಲ. ಅದಕ್ಕೆ ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು ಅಂತ ಹೇಳಿದ್ರು. ಅದನ್ನೇ ಕಳ್ಕೊಂಡ್ರೆ, ನೀತಿಯನ್ನೇ ಕಳ್ಕೊಂಡ್ರೆ ಎಲ್ಲದನ್ನು ಕಳ್ಕೊಂಡಂಗೆ. ನಾವೆಲ್ಲ ಬೇಕಾದಷ್ಟು ಹಣ ಇರ್ಬೋದು, ಎಲ್ಲ ಇರ್ಬೋದು, ಬಿಡಪ್ಪ ಮನುಷ್ಯನ ಮಾತಾಡಿಸ್ಬೇಡ್ರಿ ಅನ್ನೋ ಒಂದು ಭಾವನೆ ಬರ್ತದೆ. ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು. ಎರಡೇ ಮಾತಾಡು, ಬಹಳ ತುಂಬಾ ಚೆನ್ನಾಗಿ ಮಾತಾಡ್ತಕ್ಕಂಥದ್ದನ್ನ ಕಲಿ. ಲಾಸ್ಟ್ಗೆ ಒಂದು ಜಡ್ಜ್ಮೆಂಟ್ ಅನ್ನ ಎಷ್ಟು ಚೆನ್ನಾಗಿ ಕೊಡ್ತಾಳೆ. ಜ್ಯೋತಿಯೇ ಆಗು ಜಗಕ್ಕೆಲ್ಲ. ನೋಡಿ ಎಷ್ಟು ಚಂದ ಹೇಳ್ತೀವಿ. ನಾವಂತೀವಿ, ನಮ್ಮ ಮಗನಿಗೆ ಹೇಳ್ತೀವಿ, ನಮ್ಮ ಮಕ್ಕಳಿಗೆಲ್ಲ ನಾವು ಹೇಳ್ತೀವಿ, ನಾ ಇಂಜಿನಿಯರ್ ಆಗು, ಡಾಕ್ಟರ್ ಆಗು, ಅದಾಗು, ಇದಾಗು, ನಮ್ಮದೇ ಹೇಳ್ತೀವಿ ಎಲ್ಲ ಹೊರತು. ನಮ್ಮ ಮನೆಗಾದ್ರೆ ಸಾಕು, ನಮ್ಮ ಮನೆ ಜ್ಯೋತಿ ಬೆಳಗಿದ್ರೆ ಸಾಕು, ನಾವು ಬೆಳಗಿದ್ರೆ ಸಾಕು, ನಮ್ಮ ಹೆಸರು ಮ್ಯಾಲ ಬಂದು ಸಾಕು ಅಂತ ನಾವು ಹೇಳ್ತೀವಿ. ಆದ್ರೆ ಆ ತಾಯಿ ಹೇಳ್ತಾಳೆ ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಕಾರಣ ಏನಂದ್ರೆ ಮೇಲಿನ 3 ಏನದಾವಲ್ಲ ಅದೇ ಆದಾಯ ಅಂತಂದ್ರೆ ನೀನು ಜಗತ್ತಿಗೆ ಜ್ಯೋತಿ ಆಗ್ತಿತ್ತಮ್ಮ. ಅಂಥ ಒಂದು ಸಂಸ್ಕೃತಿಯನ್ನ ಉಳಿಸಿಕೊಂಡು ಬದುಕತಕ್ಕಂತ ಕೆಲಸವನ್ನ ಮಾಡಂತೇಳಿ ಸಿದ್ದಪ್ಪಜ್ಜ ತಮ್ಮ ಇಡೀ ಜೀವನವನ್ನ ತ್ಯಾಗ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತಾರೆ. ಅವರಿಗೂ ಎಷ್ಟೋ ಜನ ಎಲ್ಲ ಅವರು ಆಗಿನ ಕಾಲಕ್ಕೆ ಅನುಕೂಲ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಕೊಡ್ತಾರೆ. ಅದಕ್ಕೆ ಕಾರಣ ಏನು ಅಂದ್ರೆ ಅಲ್ಲಮ್ಮ ಒಂದು ಮಾತನ್ನ ತುಂಬಾ ಚೆನ್ನಾಗಿ ಬರೀತಾನೆ. ಒಂದೇ ಒಂದು ಮಾತನ್ನ ಎತ್ತದು, ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ಮಾತೆ ಅದು. ಕಿಚ್ಚು ಕೂಡಿತ್ತು ಅಂತ ಒಂದು ಮಾತನ್ನ ಬಳಸ್ತಾನೆ. ಎಷ್ಟು ಚೆನ್ನಾಗಿ ಬಳಸ್ತಾನೆ ನೋಡ್ರಿ. ಕಿಚ್ಚು ಕೂಡಿತ್ತು. ನಿಮಗೆಲ್ಲ ಕಿಚ್ಚು ಗೊತ್ತದ, ಈಗೆಲ್ಲ ಹೋಗಿದ, ಈಗೆಲ್ಲ ಗ್ಯಾಸ್ ಬಂದದ, ಆಮೇಲೆ ಸೋಲಾರ್ ಬರ್ತದ, ಎಲ್ಲ ಒಟ್ಟು ಕಿಚ್ಚು ಹೋಗಿದೆ. ಈಗೆಲ್ಲ ಕಿಚ್ಚು ಅಂದ್ರೆ ಬೆಂಕಿ. ನೀರು ಕಾಸ್ಬೇಕಾದ್ರೆ ಮೊದಲು ಬೆಂಕಿಯನ್ನ ಹಾಕ್ತಿದ್ರು, ಅದ್ರ ಜೊತೆ ಕಟ್ಟಿಗೆ ಹಾಕ್ತಿದ್ರು. ನಮ್ಮ ಹಳೆ ಹೆಣ್ಮಕ್ಳಿಗೆಲ್ಲ ಗೊತ್ತದ, ಹೊರಗೆ ನೀರು ಕಾಯಿ ಸ್ನಾನ ಮಾಡಿ ಒಳಗೆ ಹೋಗ್ತಿದ್ರಲ್ಲ. ನೋಡ್ರಿ ಕಿಚ್ಚು ಕೂಡಿತ್ತು. ಆ ಕಿಚ್ಚನ್ನ ಬಳಸ್ಕೊಂತಾನ, ಅದನ್ನ ನೋಡ್ತಾನೆ, ಜಗತ್ತನ್ನ ನೋಡಿ ಅದರಾಗೆ ನಾವು ಧರ್ಮವನ್ನ ಕೊಟ್ರೆ, ಸಂಸ್ಕೃತಿಯನ್ನ ಕೊಟ್ರೆ ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಕಿಚ್ಚು ಕೂಡಿತ್ತು ಅಂತ ಬಳಸ್ತಾನ. ಕಿಚ್ಚು ಅಂದ್ರೆ ಬೆಂಕಿ. ಬೆಂಕಿ ಏನ್ ಮಾಡುತ್ತೆ ಅಂದ್ರೆ ಎಲ್ಲದನ್ನು ಸುಡುತ್ತದೆ. ಕಟ್ಟಿಗೆಯನ್ನ ಸುಡುತ್ತದೆ, ಹುಲ್ಲನ್ನ ಸುಡುತ್ತದೆ, ಏನು ಹಾಕ್ತಾರೆ ಎಲ್ಲದನ್ನು ಸುಡುತ್ತದೆ. ಹಂಗೆ ಕಿಚ್ಚನ್ನ ಯಾವುದಕ್ಕೂ ಹೋಲಿಸ್ತಾನೆ ಅಂದ್ರೆ ಜ್ಞಾನಕ್ಕೆ ಹೋಲಿಸ್ತಾನೆ. ಇಲ್ಲಿವರೆಗೆ ಏನು ಅಪ್ಪಳು ಕೊಟ್ರಲ್ಲ, ನಿಮಗೆಲ್ಲ ಜ್ಞಾನವನ್ನ ಕೊಟ್ರಲ್ಲ, ಅಜ್ಜ ಹೆಂಗೆ, ಲಿಂಗ ದೀಕ್ಷೆ ಹೆಂಗೆ, ಏನು ಎಂತು ಎಲ್ಲ ಕೊಟ್ರಲ್ಲ, ಅದು ಕಿಚ್ಚು ಏನು ಮಾಡ್ತದೆ ಅಂದ್ರೆ ಎಲ್ಲದನ್ನ ಸುಟ್ಟಾಗ ನಮ್ಮ ಒಳ್ಳೆಯ ಜ್ಞಾನ ಕೆಟ್ಟದನ್ನ ಸುಟ್ಕೊಂತ ಹೋಗ್ತದೆ. ಅದು ನಾವು ಮೊದಲು ಕಲಿತಕ್ಕಂತ ಒಂದು ವ್ಯವಸ್ಥೆ. ಅದನ್ನ ಸಿದ್ದಪ್ಪಜ್ಜ ಕಲಿಸಿದ್ದು. ತಮ್ಮ ಬರುತ್ತೆ, ಕೆಟ್ಟದ್ದು ಬರೋದೆ, ಮನಸ್ಸಿನಲ್ಲಿ ಕೆಟ್ಟದ್ದು ಬರೋದೆ. ಬಂದ ಕೆಟ್ಟದನ್ನ ಯಾವ ರೀತಿಯಾಗಿ ತೆಗಿಬೇಕು. ನೋಡಿ ಬಹಳಷ್ಟು ಸೂರ್ಯ ಬಹಳ ದೊಡ್ಡ, ಬೆಳಕನ್ನ ಬೇಕಾದಷ್ಟು ತಾಕತ್ತಾಗಿ ಕೊಡ್ತಾನೆ ಸೂರ್ಯ ಎಲ್ಲ ಒಟ್ಟು.
ಅಷ್ಟೆಲ್ಲ ಸೂರ್ಯಾಗಿ ತಾಕತ್ತಾಗಿ ಕೊಟ್ಟರು ಸಹಿತ ಅವನಿಗೂ ಮೋಡ ಬರುತ್ತದೆ, ಗ್ರಹಣ ಬರುತ್ತದೆ. ಬರೋದೇ ಅದು ಕೆಟ್ಟದ್ದು ಬರೋದೆ. ಮನುಷ್ಯ ಅಂದ ಮೇಲೆ ಕೆಟ್ಟದ್ದು ಬರೋದೆ. ಆ ಕೆಟ್ಟದನ್ನ ಪರಿವರ್ತನೆ ಮಾಡಿಕೊಂಡು ಒಳ್ಳೆಯದನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಪ್ರವಚನಗಳು, ಸಿದ್ಧಪಂಚದವರ ದರ್ಶನ, ಇದರಿಂದ ನಮ್ಮ ಮನಸ್ಸುಗಳು ಪರಿವರ್ತನೆ ಆಗ್ತಕ್ಕಂಥ ವ್ಯವಸ್ಥೆ ಬರ್ತದೆ ಅಂತ ಹೇಳಿ ನಮಗೆ ಆ ಜ್ಞಾನವನ್ನು ಕೊಡ್ತಕ್ಕಂಥ ಕೆಲಸ. ಅಲ್ಲಮ್ಮ ಕಿಚ್ಚು ಕೂಡಿತ್ತು ಅಂತ ಹೇಳಿದೆ ನೋಡಿ. ಆ ಜ್ಞಾನ ಎಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತದೆ ಅನ್ನೋದಕ್ಕೆ ಒಂದು ಸುಂಕ ಒಂದು ಉದಾಹರಣೆಯನ್ನು ನಿಮ್ಗೆ ಹೇಳ್ತೇನೆ. ಕಾಶಿ ನಿಮಗೆಲ್ಲ ಗೊತ್ತದೆ, ಬಹಳ ಅದ್ಭುತವಾದ ಸಂಸ್ಕೃತ ಪಂಡಿತರ ಒಂದು ದೊಡ್ಡ ಕಾಶಿ ಅದೆಲ್ಲ. ಆ ಕಾಶಿ ಒಳಗೆ ಒಬ್ಬ ದೊಡ್ಡ ಪಂಡಿತ ಆಗಿ ಹೋಗ್ತಾನೆ, ಬಹಳ ಅದ್ಭುತವಾದ ಒಬ್ಬ ಪಂಡಿತವಾಗಿ ಆಗಿ ಹೋಗ್ತಾನೆ, ವಿದ್ಯಾವಾಚಸ್ಪತಿ ಅಂತ ಆಗಿ ಹೋಗ್ತಾನೆ. ಅప్పుడు ಹೇಳಿರ್ಬೇಕು ನಿಮಗೆಲ್ಲ, ಜ್ಞಾನಕ್ಕೆ ಬಹಳ ಮಹತ್ವವಾದದೆಲ್ಲ. ಆ ವಿದ್ಯಾವಾಚಸ್ಪತಿ ಬಹಳ ದೊಡ್ಡ ಪಂಡಿತನಾಗ್ತಾನೆ. ಜನರೆಲ್ಲ ಕೂಡಿಕೊಂಡು ಅವನಿಗೆ ಲಗ್ನ ಮಾಡ್ತಾರೆ. ಲಗ್ನ ಮಾಡಿದ ಮೇಲೆ 30 ವರ್ಷಗಟ್ಟಲೆ ಪುಸ್ತಕವನ್ನ ಬರೀತಾನ. ಆ ಪುಸ್ತಕವನ್ನ ಬರೀಬೇಕಾದ್ರೆ ಹೆಂಡತಿ ಅವನಿಗೆ ದೀಪವನ್ನ ಹಚ್ಚಿಡ್ತಾಳೆ, ಒಲೆಯನ್ನ ಊಟವನ್ನ ಮಾಡಿಸ್ತಾಳೆ, ಹಾಸಿಗೆಯನ್ನ ಮಾಡ್ತಾಳೆ. ಅದು ಯಾವುದು ಗೊತ್ತಿರುವುದಿಲ್ಲ. ಒಂದು ದಿವಸ ಸರಿಯಾಗಿ ಮಾತಾಡ್ಸೋದಾಕಿನ ಆದ್ರೆ ಎಲ್ಲವನ್ನೂ ಮಾಡ್ತಿರ್ತಾಳೆ. ಆದ್ರೆ ನೋಡ್ರಿ, ನಮಗೇನಾರ 2 ದಿವಸ ನಾವು ಮಾತಾಡ್ತಿಲ್ಲ ಅಂದ್ರೆ ಸೋಡ್ಸಿಟಿ ಕೊಡಕ್ಕೆ ಹೋಗ್ತೀವಿ ನಾವೆಲ್ಲ, ವಕೀಲ ಕಡೆಗೆ ಹೋಗ್ತೀವಿ ನಾವೆಲ್ಲ. 30 ವರ್ಷ ಗಂಡನ ಸೇವೆಯನ್ನ ಬಹಳ ಅದ್ಭುತವಾಗಿ ಮಾಡ್ತಾಳೆ. 30 ವರ್ಷ ಆಗಿರ್ತದೆ. ಒಂದು ದಿವಸ ಸಂಜೆ ಅದು ಬರಿಬೇಕಾದ್ರೆ ದೀಪ ಹೋಗ್ತದೆ. ಆ ಹೋದ ದೀಪವನ್ನ ಪಟ್ಟಂತ ತಂದು ಹಚ್ಚಿಡ್ತಾಳೆ. ಹಚ್ಚಿಟ್ಟುಕೊಂಡ 30 ವರ್ಷದ ನಂತರ ತಿರುಗಿ ನೋಡ್ತಾನ. ತಿರುಗಿ ನೋಡಿ ಆ ಹೆಣ್ಮಗಳನ್ನ ಕೇಳ್ತಾನೆ, ತನ್ನ ಹೆಂಡತಿಯನ್ನ ಕೇಳ್ತಾನೆ, ನೀನು ಯಾರು ಅಂತ ಕೇಳ್ತಾನೆ. ಅಂದ್ರೆ ಅಷ್ಟು ಅವನು ಬರೆಯೋದ್ರಲ್ಲಿ, ಪುಸ್ತಕದಲ್ಲಿ ಜ್ಞಾನ ಸಂಪೂರ್ಣವಾಗಿ ಲೀನಾಗಿರ್ತಾನೆ. ಆದ್ರೂ ಅಲ್ಲಿ ತಿರುಗಿ ನೋಡೋದು ಅತಿದೆಂತ ಜ್ಞಾನ ನೋಡು, ಎಂಥ ಒಂದು ಸಂಯಮ, ಎಂಥ ಒಂದು ತಾಕತ್ತು ಆದಂತ ಘಟನೆ ಇದು. ಆಮೇಲೆ ಅವರು ಹೇಳ್ತಾನ, ಯಾರು ನೀನು ಅಂತ ಕೂಡ, ನಾನು ನಿಮ್ಮ ಧರ್ಮಪತ್ನಿ, ದೀಪ ಹೋಗಿತ್ತು, ದೀಪವನ್ನು ಹಚ್ಚಿಟ್ಟಿದ್ದೀನಿ, 30 ವರ್ಷದಿಂದ ನಿಮ್ಮ ಸೇವೆಯನ್ನ ಮಾಡ್ತೇನೆ. ಆದ್ರೆ ನೀವು ನನ್ನನ್ನು ತಿರುಗಿ ಸಹಿತ ನೋಡಿಲ್ಲ. ಆದರೂ ನನಗೆ ಹೆಮ್ಮೆ ಇದೆ, ನನ್ನ ಗಂಡ ಒಂದು ಒಳ್ಳೆಯ ಪುಸ್ತಕವನ್ನು ಬರಿತಾ ಇದ್ದಾನೆ, ಮುಂದೆ ಸಮಾಜಕ್ಕೆ, ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗ್ತದೆ. ಅದಕ್ಕೋಸ್ಕರವಾಗಿ ನನ್ನದು ಇದರಲ್ಲಿ ತ್ಯಾಗ ಇರಲಿ ಅಂತಂದೇಳಿ ನಾನು ಎಲ್ಲವನ್ನೂ ತ್ಯಾಗ ಮಾಡಿ ನಿಮ್ಮ ಸೇವೆಯನ್ನು ಮಾಡಿಕೊಳ್ತಾ ಬಂದಿದ್ದೇನೆ. ಬಹಳ ಖುಷಿ ಆಗ್ತದೆ ಆಕೆಗೆ. ಆಮೇಲೆ ಅವನಂತಾನೆ, ನಾನು ವೇದಾಂತ ಪುಸ್ತಕವನ್ನು ಬರೆದಿದ್ದೇನೆ. ಚಂದ ಹೇಳ್ತಾರೆ ನೋಡ್ರಿ, ನಾನೊಂದು ವೇದಾಂತ ಪುಸ್ತಕವನ್ನು ಬರೆದಿದ್ದೇನೆ, ಆದರೆ ನಿಜವಾದ ಜೀವಂತದ ವೇದಾಂತ ಪುಸ್ತಕ ಯಾರಾದರೂ ಇದ್ರೆ ಅದು ನೀನೇ, ನನ್ನ ಹೆಂಡತಿ. ಈ ಪುಸ್ತಕಕ್ಕೆ ನಿನ್ನ ಹೆಸರನ್ನ ಇಡ್ತೇನೆ, ಭಾಮತಿ ಅಂತ ಹೆಸರನ್ನ ಇಡ್ತಾನೆ. ಇವತ್ತು ಕಾಶಿ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಕಲಿಯುವಂತ ಹುಡುಗರಿಗೆ ಆ ಪುಸ್ತಕ ರೆಫರೆನ್ಸ್ ಪುಸ್ತಕ ಅದ, ಟೆಕ್ಸ್ಟ್ ಬುಕ್ ಪುಸ್ತಕ ಅದ. ಭಾಮತಿ ಅಂತ ಒಂದು ಪುಸ್ತಕ ಅದ. ಎಲ್ಲ ಒಟ್ಟು ಎಂತ ಅದ್ಭುತವಾದ ಜ್ಞಾನ ನೋಡ್ರ. ಅಂತ ಒಂದು ಜ್ಞಾನವನ್ನ ತನ್ನ ಹೆಂಡತಿಗೆ ದಾರಿ ಎರಿತಾನೆ. ಅತಿದಾರ ಎಂತ ಒಂದು ತ್ಯಾಗ ನೋಡ್ರಿ. ಇದೆ ಕಿಚ್ಚು ಕೂಡಿತ್ತು. ಸತ್ಯವಾದ ನಾವು ಸತ್ಯವಾದ ಸಂಸ್ಕೃತಿಯನ್ನ, ಸತ್ಯವಾದ ಜ್ಞಾನವನ್ನ ತಿಳ್ಕೊಂಡಾಗ ಎಂಥ ಟೈಮ್ ಬಂದರೂ ಸಹಿತ ನಮಗೆ ಜಗಳ ಬರೋದಿಲ್ಲ. ಸತ್ಯದ ಕಡೆ ನಾವು ಹೋದಾಗ, ನಾವು ಏನಿದ್ದೀವಿ, ಏನ್ ಮಾಡಬೇಕಾಗಿದೆ, ಯಾತಕ್ಕಾಗಿ ಮಾಡಬೇಕು ಅನ್ನೋದನ್ನ ಇಟ್ಕೊಂಡು ನಾವು ಹೋದಾಗ ಎಲ್ಲವೂ ನಮ್ಗೆ ಆತ್ಮೀಯವಾಗಿ ಬರ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತದೆ. ಈಗ ಹೇಳಿದ್ರು ಸಜ್ಜನಗೌಡ ಶರಣಮ್ಮರ ಬಗ್ಗೆ ಅಪ್ಪು ಹೇಳಿದ್ರು, ಬಹಳ ಅದ್ಭುತವಾದ ತಾಯಿ. ನಾವಂತೀವಿ ನಮಗೆ ಕೆಲಸ ಸಿಗೋದಿಲ್ಲ, ಟೈಮ್ ಸಿಗೋದಿಲ್ಲ, ಪೂಜೆ ಮಾಡಕ್ ಆಗಲ್ಲ, ಇದನ್ನೆಲ್ಲ ಹೇಳ್ತೀವಿ ನಾವು. ಆದ್ರೆ ಕೂಲಿ ಮಾಡಿದಂತ ಹೆಣ್ಮಗಳು ಅಪ್ಪು ಹೇಳಿದ್ರು, ಅದನ್ನೆಲ್ಲ ಹತ್ತಿ ಬಿಡಿಸಕ್ ಹೋಗ್ತಿದ್ರು ಅವ್ರು. ನಾ ಬಹಳ ಹತ್ತರಿಂದ ನೋಡಿ ಅವ್ರನ್ನೆಲ್ಲ. ಅವ್ರು ಹೇಳಿದವರು, ಲಿಂಗೈಕ್ಯರಾದಾಗ ಸಂಪೂರ್ಣ ಸಮಾಧಿಯನ್ನ ನಾನೇ ನಿಂತು ಮಾಡಿದ್ದೀನಿ. ಇನ್ನೂ ಅದರ ಅಪ್ಪಗಳು ನಮ್ಮ ಇನ್ನೊಬ್ಬರು ಪಟ್ಟದೇವರ ಅವರು ನಾವು ಇಬ್ಬರೇ ಕೂಡ ಅದನ್ನ ವ್ಯವಸ್ಥಿತವಾಗಿ ಅದನ್ನೆಲ್ಲ ಮಾಡಿದ್ವಿ. ಹೊಟ್ಟೆ ಸ್ಮೆಲ್ ಅನ್ನೋದು ಆ ಬಾಡಿ ಒಳಗೆ ಹೊಟ್ಟೆ ಬರಲಿಲ್ಲ. ಸ್ಮೆಲ್ ಅನ್ನೋದು ಬಾಡಿ ಜೀವಂತ ಇದ್ದಾಗ ಹೆಂಗಿತ್ತು, ಮುಖ ಹೆಂಗಿತ್ತು, ಹೊಟ್ಟೆ ಬಾತಿದ್ದಿಲ್ಲ. ಹೊಟ್ಟೆ ಏನೇನು ಹೆಚ್ಚು ಕಡಿಮೆ ಆಗಿದ್ರು. ಈಗ ಜೀವಂತ ಕೂತಾರೇನೋ ಅಮ್ಮರೋನ ನಿದ್ರು. ಇದು ಕಾರಣ ಏನು ಅಂದ್ರೆ ಅವ್ರು ಕೂಲಿ ಮಾಡಿಕೊಂತಾನೆ ಪ್ರಾಣಾಯಾಮ ಮಾಡ್ತಿದ್ರು. ಅವ್ರು ಗುರುಗಳು ಹೇಳಿದ್ದನ್ನ ತಪ್ಪಿಸಲಿಲ್ಲ, ಅದನ್ನ ಕೂಲಿ ಮಾಡ್ತಾನೆ ಇದ್ರು. ಅప్పుడు ಹೇಳಿದಾಗ ಹೊಲದಾಗ ಅದ್ರ ಪೂಜೆ ಮಾಡೋದು, ಹೊಲದಾಗ ಪ್ರಾಣಾಯಾಮ ಮಾಡೋದು, ಅಲ್ಲೇ ಮಾಡ್ಕೊತಾ ಹೋದವರು. ಆ ಘಟನೆ ಹೇಳ್ತೇನೆ. ಅಮ್ಮಾರ್ಗ ನಾನು ನೋಡಿದಂತ ಒಂದು ಘಟನೆ ಹೇಳ್ತೇನೆ. ನಮ್ಮಲ್ಲಿ ಒಬ್ರು ತುಂಬುರ್ಗದ್ದಿ ಅಂತ ಒಬ್ರು ಬಾಗಲಕೋಟೆ ಒಬ್ರು ಟೀಚರ್ ಇದ್ರು.
ಕನ್ನಡ ಶಾಲೆ ಟೀಚರ್ ಅವರು ತುಂಬುರ್ಗದ್ದಿ ಅಂತ ಹೇಳಿ ಈ ಶಿದ್ರ ಸಾಹಿತ್ಯವನ್ನ ನಮ್ಮ ವಿವೇಕಾನಂದ ಸಾಹಿತ್ಯವನ್ನ ಓದಿಕೊಂಡು ಬಹಳ ವಿಚಾರವಂತ ಮಾಸ್ತರ್ಗಳು ಎಲ್ಲರನ್ನೂ ಅಡ್ಡ ಪ್ರಶ್ನೆ ಹಾಕೊಂಡು ಕೂತ್ಕೊಂಡವ್ರು. ನಮ್ಮ ಕೂಡ ಬಂದ್ರಂದ್ರೆ ಬಾಗಲಕೋಟೆ ನಾನು ಚರಂತಿ ಮಾಡಿದಾಗ ನಾನು ಬಂದ್ರು ಅಂತಂದ್ರೆ ಸುಮಾರು ಒಂದು ತಾಸು ನನ್ನ ಕೂಡ ಚರ್ಚೆ ಮಾಡಿದ್ರು. ಬರೀ ಅಡ್ಡ ಹಾಕೋದು, ಬರೀ ಅಡ್ಡ ಮಾತಾಡೋದು ಇನ್ನು ಮಾಡ್ಕೊಂಡು ಕೂತಿದ್ರು ಅವೆಲ್ಲ ಒಟ್ಟು. ಅವ್ರಿಗೆ ಏನಾಯ್ತು ಅಂದ್ರೆ ಟ್ರಾನ್ಸ್ಫರ್ ಆಗ್ಬೇಕಾಗಿತ್ತು. ನಾಡಗೌಡ್ರು ಅಂತ ಮಿನಿಸ್ಟರ್ ಇದ್ರು, ಒಳಗಡೆಗಳವರಿಗೆಲ್ಲ ಗೊತ್ತದ. ನಾಡಗೌಡ ಅಂತ PM ನಾಡಗೌಡ ಅಂತ ಮಿನಿಸ್ಟರ್ ಇದ್ರು. ಅವ್ರತ್ರ ಹೋಗಿ ಬೆಂಗಳೂರಿಗೆ ಹೋಗಿ ಮಿನಿಟ್ ಹಾಕ್ಸಿ ಸಹಿ ಮಾಡಿಸಿ ಶಿಕ್ಷಣ ಇಲಾಖೆಗೆ ಅದನ್ನು ಕಳಿಸಿ ಇಲ್ಲಿ ಬಂದು ಅಮ್ಮಾರನ್ನ ಭೇಟಿ ಆದ್ರು. ಅಮ್ಮಾರೇ ನನಗೆ ಟ್ರಾನ್ಸ್ಫರ್ ಆಗಬೇಕಾಗಿದೆ, ಆಗ್ತಿತ್ತೋ ಇಲ್ಲೋ ಅಂತ ಕೇಳಿದ್ರು. ಅಮ್ಮಾರು ಯಾವಾಗಲೂ ಪಂಚಾಂಗ ನೋಡ್ತಿದ್ದಿಲ್ಲ. ಅವ್ರು ಮಾಡ್ತಿದ್ದು ಏನು ಅಂದ್ರೆ ಈಗ ಯಾರೇ ಏನೇ ಕೇಳಿದ್ಕೊಳ್ಳೆ ಬಳ್ಳನ್ನ ಮೂಗಿಗೆ ಇಟ್ಕೊಂತಿದ್ರು. ಈಗ ಇದು ಒಂದು ನಾಡಿ, ಈ ಒಂದು ನಾಡಿ, ಯಾವ ನಾಡು ಹೆಚ್ಚಾಗಿ ಅವ್ರಿಗೆ ಅದು ಗೊತ್ತಿತ್ತು, ಅದ್ರ ಮೇಲೆ ಅವ್ರು ಹೇಳ್ತಿದ್ರು, ಅದು ಹಂಗೆ ಆಗ್ತಿತ್ತು. ಅವ್ರು ಹೇಳಿದ್ರು, ಯಪ್ಪ ನೀನೆಲ್ಲ ಮಾಡಿ ಬಂದಿ ಅಂತ ಹೇಳ್ತಿ, ನಿಂದು ಟ್ರಾನ್ಸ್ಫರ್ ಆಗಲ್ಲ ಅಂತ ಹೇಳಿದ್ರು. ಇಲ್ಲಮ್ಮ ಮಿನಿಸ್ಟ್ರಿಗೆ ಹೇಳಿ ನಾನು ಶಿಕ್ಷಣ ಇಲಾಖೆ ಅದನ್ನು ಕೊಟ್ಟು ಬಂದಿನಿ, ಆರ್ಡ್ರ್ ಬರೋದಷ್ಟೈತಿ, ಯಪ್ಪ ನನಗೆ ಅದೇನು ಗೊತ್ತಿಲ್ಲ, ನಿಮಗೆ ಕೆಲಸ ಆಗಲ್ಲ ಅಂದರು. ಬರಲಿಲ್ಲ, 2 ವರ್ಷ ಟ್ರಾನ್ಸ್ಫರ್ ಆಗಲೇ ಇಲ್ಲ. ಆ ಮಾಸ್ತರ್ ಖಾಯಂ ಹೇಳೋರು. ಆವಾಗಿಂದ ಅವನು ಶಿಷ್ಯರಾಗಿಬಿಟ್ರು ಅವರೆಲ್ಲ ಒಟ್ಟು. ಇನ್ನೊಬ್ರು ಮೆಳ್ಳಿಗೇರಿ ಅಂತಿದ್ರು, ಅಂದ್ರೆ ನಮ್ಮ ಬಸವೇಶ್ವರ ವಿದ್ಯಾವರ್ಗ ಸಂಘದ ಚೇರ್ಮನ್ ರವರು. ಬಹಳಷ್ಟು ಅವರು ಬೇರೆ ಬೇರೆ ಸ್ವಾಮಿಗಳ ಶಿಷ್ಯರವರು. ಈಗ ಚರಂತಿ ಮಠ ಈರಣ್ಣ ಅಂತಿದಾರ, ಅವ್ರ ತಂದೆಯವರು ದೋಸ್ತರು. ಅವರು ಈರಣ್ಣ ಅವರು ತಂದೆಯವ್ರು ಏನ್ ಮಾಡ್ತಾರೆ, ಹೆಂಗಾರ ಮಾಡಿ ನಾವು ಅಮ್ಮಾರ ಹತ್ರ ಹೋಗ್ರು ಅಂದ್ರಿ, ನನಗೂ ಸ್ವಲ್ಪ ಟೈಮ್ ಬೇಕಾಗಿದೆ ಹೋಗೋಣ ಅಂತಂತಾರ. ಅವ್ರು ಆದ ಘಟನೆ ಅವ್ರು ಇವತ್ತು ನಾಳೆ ಅಂತ ಒಂದ್ ದಿವಸ ಅಂತಾರೆ. ಆಮೇಲೆ ಒಂದ್ ದಿವಸ ಮೂರು ಮಂದಿ ಕೂಡಿ ಹೋಗ್ತಾರೆ. ಎಲ್ಲ ಅಮ್ಮಾರ ಹತ್ರ ಹೋಗಿ ಕುತ್ಕೊಂಡು ನೀರು ಗೀರು ಕುಡಿದು ಎಲ್ಲ ಮಾಡಿ ಎಲ್ಲ ಆಗುತ್ತೆ. ಅವ್ರ ಅಮ್ಮಾರ ಆಶೀರ್ವಾದ ಕೊಡ್ತಾರೆ, ತಗೊಂಡು ಆಶೀರ್ವಾದ ತಗೊಂಡು ಬರ್ತಾರೆ. ಬಂದ ಆದ್ಮೇಲೆ 1 ತಿಂಗಳ ನಂತರ ಮತ್ತೆ ಅದೇ ಮೆಳ್ಳಿಗೆರೆಯವ್ರೆ ಮೊದಲು ಬೇಡ ಅಂದ್ರೆ ಇಲ್ಲಿ ಅಮ್ಮಾರ ಹತ್ರ ಹೋಗಿ ಬರೋಣ ಅಂತ ಅವ್ರು. ಆಮೇಲೆ ಇವ್ರನ್ನ ಕರ್ಕೊಂಡು ಹೋಗ್ತಾರೆ. ಹೋಗಿ ಇನ್ನ ಮೆಳ್ಳಿಗೆರೆಯವರು ಚರಂತಿ ಮಂಟರು ಕುತ್ಕೊಂತಿರ್ತಾರೆ. ಅವ್ರನ್ನ ಹೋಗಿ ಅಮ್ಮಾರ ಹತ್ರ ಹೋಗಿ ನಮಸ್ಕಾರ ಮಾಡಿ ಕುತ್ಕೊಂತಿರ್ತಾರೆ. ಯಪ್ಪ ಕುತ್ಕೋಬೇಡ, ಅರ್ಜೆಂಟ್ ನಿನ್ನಿಂದ ಒಳ್ಳೆ ಕೆಲಸ ಆಗದ ಹೋಗು ಅಂತಾರ. ಇಲ್ಲಮ್ಮ ಒಂದಿಷ್ಟು ದಿನ ನೀರು ಕೊಡ್ರಿ, ಇಲ್ಲ ಒಂದಿಷ್ಟು ದಿನ ಪ್ರಸಾದ ಕೊಡ್ರಿ. ಯಪ್ಪ ಏನು ಬೇಡ, ಪ್ರಸಾದ ಬೇಡ, ನೀರು ಬೇಡ, ಅರ್ಜೆಂಟ್ ನಿನ್ನಿಂದ ಒಳ್ಳೆ ಕೆಲಸ ಆಗಲಿಕ್ಕೆ ಹೋಗಂತಾರ. ಯಾಕಮ್ಮ ಹಿಂಗಂತಾರೆ, ಯಾವಾಗಲೂ ಒಂದಲ್ಲ ಈಗ ನಡೀತಾರೆ, ಏನೈತೆ ನೋಡೋದು ನಡ್ಬೇಕು. ಮತ್ತೆ ಹೆಂಗ ಗಾಡಿ ಹೆಚ್ಚಿಕೊಂಡು ಬಿಡ್ತಾರೆ. ಏನ ರಾಯಚೂರು ರೋಡಿಗೆ ಬರ್ತಾರೆ, ಆ ತುದಿಗಳಿಂದ ಬಂದು ರಾಯಚೂರು ರೋಡಿಗೆ ಕ್ರಾಸ್ ಆಗಿ 1 ಕಿಲೋಮೀಟರ್ ಹೋಗಿರ್ತಾರೆ. ಅವ್ರ ಸ್ನೇಹಿತರು ಆಕ್ಸಿಡೆಂಟ್ ಆಗಿ ಬಿದ್ದಿರ್ತಾರೆ. ಅವರನ್ನೇ ಮತ್ತೆ ಗಾಡಿ ಹಾಕೊಂಡು ಬಾಗಲಕೋಟೆ ತಗೊಂಡು ದವಾಖಾನೆಗೆ ಹೋಗಿ ಎಲ್ಲ ರಿಪೇರಿ ಮಾಡಿ ಎಲ್ಲ ಆದ್ಮೇಲೆ ಆರಾಮಾದ್ಮೇಲೆ 1 ತಿಂಗಳ ನಂತರ ಮತ್ತೆ ಅಮ್ಮಾರ ಹತ್ರ ಹೋಗ್ತಾರೆ. ಅಮ್ಮಾರ ಹತ್ರ ಹೋದಾಗ ಇನ್ನೊಬ್ರು ಹೋಗ್ತದಂದ್ರೆ ಯಪ್ಪ ಹೋಗಿ ಕೆಲಸ ಚಲೋ ಆಗ್ತಿಲ್ಲ ಅಂತ ಕೇಳ್ತಾರ. ಇದು ಎಲ್ಲಿಂದ ಬಂತು ಅಂದ್ರೆ ಕೂಲಿ ಮಾಡ್ತಿದ್ರು ಸಹಿತ ಒಂದು ಹೊತ್ತು ಲಿಂಗ ಪೂಜೆಯನ್ನ ಅವರು ಬಿಡ್ಲಿಲ್ಲ. ಗುರುಗಳು ಹೇಳಿದ್ದನ್ನ ಬಿಡ್ಲಿಲ್ಲ. ನಾವು ಯಾರ್ಯಾರೋ ಹೇಳಿದ್ದು ಕೇಳಿಬಿಡ್ತೀವಿ. ಹಂಗೆ ಗುರುಗಳು ಹೇಳಿದ್ದನ್ನ ಸರಿಯಾಗಿ ವ್ಯವಸ್ಥಿತವಾಗಿ ನಾವು ಮಾಡ್ಕೊಂಡು ಬಂದ್ವಿ ಅಂತಂದ್ರೆ ನಮ್ಗೆಲ್ಲವೂ ಕೆಲಸಗಳು ಸರಳವಾಗಿ ಹೋಗ್ತಕ್ಕಂಥ ಒಂದು ವ್ಯವಸ್ಥೆಗಳು. ಅದಕ್ಕೆ ನಮ್ಮವ್ರು ಏನ್ ಮಾಡಿದ್ರು ಅಂದ್ರೆ ಒಂದು ವ್ಯವಸ್ಥೆಯನ್ನ ಇಟ್ಕೊಂಡು ಬಂದ್ರು. ಎಲ್ಲ ಒಟ್ಟು ಅಮ್ಮಾರನ್ನ ನಾನು ಸ್ವತಃ ನೋಡಿದ್ದು. ಅವ್ರು ಹೋದಾಗ ಕೂತ್ಕೊಂಡ್ರು ಅಂತಂದ್ರೆ ಅವಾಗ ಮೊದಲು ವಯಸ್ಸಾಗಿತ್ತು, ಹೆಚ್ಚು ಹೊರಗೆ ಗೊತ್ತಿದ್ದಿಲ್ಲ. ಬಾಗಿಲ ಕೂತ್ಕೋಬೇಕು ನಾವು ಹೋಗಿ. ನಾವೆಲ್ಲ ಸಾಧಕರು ಅವಾಗೆಲ್ಲ ಎಂತೆಂಥ ದೊಡ್ಡ ಸ್ವಾಮಿ ಬಂದ್ರು ನನ್ನ ಕುರ್ಚಿ ಹಾಕಿ ಉಳಿಸಿದ್ರು. ಆವಾಗ ರಂಭಾಪುರಿ ಜಗದ್ರು ಬಹಳ ದೊಡ್ಡ ತಪಸ್ಸುಗಳು ಅಂತಿದ್ರು. ಅವರು ಸಹಿತ ಅಲ್ಲಿಗೆ ಹೋದ್ರು. ಎಂತೆಂಥ ದೊಡ್ಡ ಸ್ವಾಮಿಗಳಿದ್ರು ಅವರೆಲ್ಲರೂ ಅಲ್ಲಿಗೆ ಹೋದ್ರು. ಎಲ್ಲ ಒಟ್ಟು ಸ್ವಾಮಿಗಳ ಹತ್ರ ನಾವು ಹೋಗ್ಬೇಕು, ಇಲ್ಲ ಅವರೇ ಉಳಿದು ಬರ್ತಕ್ಕಂಥ ಒಂದು ವ್ಯವಸ್ಥೆ. ಒಬ್ಬ ಹೆಣ್ಣು ಮಗಳು ಗುರು ಇಟ್ಟಂತ ಒಂದು ಹೆಜ್ಜೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅಂಥ ಬಡತನದಲ್ಲೂ ಸಹಿತ ಲಿಂಗ ಪೂಜೆಯನ್ನ ಬಿಡ್ಲಾರ್ದೆ ಮಾಡ್ಕೊಂಡು ಬಂದಂತ ಒಂದು ವ್ಯವಸ್ಥೆ ಇಡೀ ಆಕೆ ಜೀವನದಲ್ಲೇ ಬಹಳ ದೊಡ್ಡ ಶಕ್ತಿಯಾಗಿರುವಂತ ನಾಡಗೌಡರು ಅಂತ ಇದ್ರು. ಬಲಜಂಗಿ ನಾಡಗೌಡರು ಅಂತ ಇದ್ರು. ಈಗ ಅವರ ಮಗ ಯಾರೊಬ್ರು MLA ಆಗ್ಯಾರ, ಕಾಂಗ್ರೆಸ್ ಇಂದ MLA ಆಗ್ಯಾರ. ಅವರು ಅಮ್ಮಾರ ಮೇಲೆ ಬಹಳ ಪ್ರೇಮ. ಇಡೀ ಅವ್ರ ಮನೆತನ ಉದ್ಧಾರ ಆಗಿದ್ದೆ ಅಮ್ಮವರಿಂದ. ಅಷ್ಟು ಅಗದಿ ವ್ಯವಸ್ಥೆ ಅವ್ರದೆಲ್ಲ ಅವ್ರ ಮೇಲೆ. ಅವ್ರನ್ನ ಹೋಗಿ ಕೇಳ್ತಾರೆ, ನಾನು ಇದ್ದೆ ಅವ್ರ ಜೊತೆಗೆ, ಅಮ್ಮರೇ ಶತಮಾನೋತ್ಸವ ಮಾಡ್ಬೇಕಂತ ಮಾಡಿವಿ, ನಿಮ್ಮದು ಶತಮಾನೋತ್ಸವ ಬಂದದ, ಮತ್ತೆ ಹೆಂಗ್ ಮಾಡೋದು ಏನು ಅಂತ ಅಪ್ಪಣೆ ಕೊಟ್ರೆ ಮಾಡ್ತೀವಿ ಅಂತ ಕೇಳ್ತಾರೆ. ಅವಾಗ ನೋಡ್ರಿ ಒಂದೇ ಮಾತು ಹೇಳ್ತಾರ, ಒಂದು 3 ಹಿಡ್ಕೊಂಡು ಒಂದೇ ಮಾತು ಹೇಳ್ತಾರ, ಯಪ್ಪ ಆ 100 ವರ್ಷದ ತನಕ ಈ ಮೂಲ ಅಂದ್ರೆ ಶರೀರಕ್ಕೆ ಮೂಲ ಅಂತ ಇದ್ದವು, ಈ ಮೂಲ ಬದುಕಿದ್ರು ಮಾಡು, ಇವ್ರು ಬೇಡ ಅಂತ ಹೇಳ್ತಾರೆ. ನೋಡ್ರಿ 16 ದಿವಸಕ್ಕೂ ಅಮ್ಮಲ್ಲಿ ಕೈ ಹಾಕ್ತಾರೆ.
ನೋಡ್ರಿ ಎಷ್ಟು ಚೆನ್ನಾಗಿ ಅವರ ಸಾಧನೆ ಹೆಂಗಿತ್ತು ಅನ್ನೋದನ್ನ ನಾವು ಕಣ್ಣಾರೆ ನೋಡಿದ್ವಿ. ಇದೆಲ್ಲ ಬದಲು ಲಿಂಗ ಪೂಜೆ ಒಂದು ಕ್ರಮ. ದಿವಸ ಮಾಡ್ಕೊತಾ ಆದ್ರೆ ನಮಗೂ ಬರ್ತಕ್ಕಂಥ ಒಂದು ವ್ಯವಸ್ಥೆಗಳು ಇರ್ತಾವೆಲ್ಲ ಒಟ್ಟು ನಾವು ಬಿಟ್ಕೊತಾ ಬಂದಿದ್ವಿ. ಎಲ್ಲ ವ್ಯವಹಾರಕ್ಕೆ ಹೆಚ್ಚಾಗಿ ನಾವು ಬಿಟ್ಕೊತಾ ಬಂದಿದ್ವಿ. ಹೀಗೆ ಮನುಷ್ಯ ಸಂಸ್ಕಾರವನ್ನ ಚೆನ್ನಾಗಿ ಉಳಿಸಿಕೊಂಡು ಬಂದ ಅಂದ್ರೆ ಏನೆಲ್ಲ ಆಗ್ತದೆ ಅದಕ್ಕೆ ನಾನು ಮೊದಲು ಹೇಳಿದ್ದು ಆಚಾರ ಕರಸಾಗು. ಒಬ್ಬ ಹೆಣ್ಣು ಮಗಳು ಎಂಥ ಒಂದು ತಾಕತ್ತಾದ ಶ್ಲೋಕಗಳನ್ನು ಕೊಡ್ತಾಳೆ, 3 ಸಾಲನ್ನ ಕೊಡ್ತಾಳೆ, ಇಡೀ ಜೀವನವನ್ನೇ ಬದಲಾವಣೆ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೊಡ್ತಾಳೆ. ಅದಕ್ಕೆ ಸಿದ್ದಪ್ಪಜ್ಜ ಇಡೀ ತಮ್ಮ ಜೀವನದಲ್ಲಿ ಮಾಡಿದ್ದೇನು ಅಂದ್ರೆ ಇದನ್ನೇ ಅವ್ರು ಮಾಡಿದ್ರು. ಇದನ್ನ ಖಾಯಮಾಗಿ ಅವ್ರು ಮಾಡ್ಕೊತಾ ಬಂದ್ರು. ನಮಗೆ ಆಗಲ್ರಿ ಅಂತಂದ್ರೆ ನಾವು ಸಜ್ಜೆಗಳು ಶರಣಮ್ಮನ ಕಡೆ ಹೋಗೋದು. ಅವ್ರು ಕೂಲಿ ಮಾಡ್ಕೊಂತ ಮಾಡಿದ್ರೆ ನಾವು ಅಡುಗೆ ಮಾಡ್ಕೊಂತ ಮಾಡ್ಬೋದು. ಅದಕ್ಕೇನು ದೊಡ್ಡದಿಲ್ಲ. ಎಲ್ಲ ಒಟ್ಟು ಅಷ್ಟು ದಿವಸ ಮಾಡ್ಕೊಂಡು ಬೇಕಾದಾಗ್ತಕ್ಕಂಥ ಹಿಂದಿನೆಲ್ಲ ಬಹಳ ಜನ ಇದ್ರಿಲ್ಲ. ನಮ್ಮ ಮಂತ್ರಿಗಳು ಕೌಸಲ್ಗಿ ಅಂತ ಮಂತ್ರಿಗಳಿದ್ರು, ನೋಡಿದ್ದೆ ನಾನೇ ಸ್ವತಃ ಶಿವ ಮಂತ್ರಿಗೆ ಬರ್ತಿದ್ರು. ಅವರು ಶಿವರಾತ್ರಿ ಬಂತು ಅಂದ್ರೆ ಈಗ ಕೌಸಲ್ಗಿ ಅಂತ ಅವ್ರ ಮೊಮ್ಮಗ ಮಂತ್ರಿ ಇದ್ದಾರೆ, MLA ಇದ್ದಾನೆ. ಅವ್ರ ಮಗನು MLA ಇದ್ರು, MP ಇದ್ರು. ಆ ಕೌಸಲ್ಗಿಯವರು ಶಿವರಾತ್ರಿ ಬಂತಂದ್ರೆ ರಾತ್ರಿ 7ರಿಂದ 8 ಗಂಟೆಗೆ ಶಿವ ಮಂದಿರಕ್ಕೆ ಬರ್ತಿದ್ರು. ಶಿವ ಮಂದಿರಕ್ಕೆ ಬಂದ್ರೆ ನಾವು ವ್ಯವಸ್ಥೆ ಮಾಡ್ತಿದ್ವಿ, ಬಿಸಿ ಸ್ನಾನ ಮಾಡ್ತೀವಿ ಅಂತ ಒಂದು ವ್ಯವಸ್ಥೆ ಮಾಡ್ತಿದ್ದೆ. ಬೇಡ ಮರಿ ಏನು ಬಿಸಿ ಮಾಡಕ್ ಹೋಗ್ಬೇಡ, ನಾನು ಹೊಳೆಯಾಗೆ ಸ್ನಾನ ಮಾಡವ, ಶಿವರಾತ್ರಿ ನಾವು ಹೊಳೆಯಾಗೆ ಸ್ನಾನ ಮಾಡವ, ಅಲ್ಲೇ ಬರವ, ಪೂಜೆ ಮಾಡ್ಕೊಳವ, ನಿಮ್ದೇನು ಮಳಿಗೆ ಪೂಜೆ ಮಾಡ್ಕೊಳವ, ನಿಮ್ಮದೇ ಬಾಗಿಲು ಕರ್ಕೊಳವ, ನಿಮ್ ಜೊತೆಗೆ ಕೂತು ಊಟ ಮಾಡವ, ಹೋಗವ ಅಂತೇಳಿ ವರ್ಷಕ್ಕೊಮ್ಮೆ 2 ವರ್ಷ ಬಂದು ತಾನೇ ವ್ಯವಸ್ಥೆ ಮಾಡಿದ್ವಿ. ಅಂದ್ರೆ ಆ ಕಾಲಕ್ಕೂ ಸಹಿತ ಮಂತ್ರಿಗಳಾದ ಧರ್ಮವನ್ನು ಉಳಿಸಿಕೊಳ್ಳುವಂತ ವ್ಯವಸ್ಥೆಯಲ್ಲಿ ಬರ್ತಿದ್ರು. ಎಷ್ಟೋ ಜನ ಸ್ವಾಮಿಗಳು ನಿಮ್ಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಎಲ್ಲ ಬಸವರಾಜೇಶ್ವರಿ ಅಂತ ರಾಯಚೂರಿಂದ MP ಆಗಿ ಆರಿಸಿ ಬರ್ತಿದ್ರು. ಅವರು ವರ್ಷಕ್ಕೊಮ್ಮೆ ಇಳಕಲಜ್ಜಾರನ್ನ ಕರೆಸಿ ಸ್ನಾನ ಪೂಜೆ ಮಾಡಿಸಿ ಅವರು ಪೂಜೆ ಕೊಡ್ತಿದ್ರು ಎಲ್ಲ ವರ್ಷ. ಇದು ನಾನು ಸ್ವತಃ ನೋಡಿದಂತ ಒಂದು ವ್ಯವಸ್ಥೆಗಳು. ಅಂದ್ರೆ ನಮ್ಮ ಸಂಸ್ಕೃತಿಯನ್ನ ನಾವೇ ಉಳಿಸ್ಕೊಂಡಿಲ್ಲ. ಎಲ್ಲ ಭಾರತೀಯ ಸಂಸ್ಕೃತಿಗಳು ಉಳಿಸ್ಕೊಂಡಿಲ್ಲ ಅಂದ್ರೆ ಯಾವುದೂ ಉಳಿಯೋದಿಲ್ಲ. ಅದಕ್ಕೋಸ್ಕರ ಜನ ಬೈಯೋರಿರೋರೆ, ಹೊಗಳೋರಿರೋರೆ ಎಲ್ಲ ಇರೋರೆ ಎಲ್ಲ ಒಟ್ಟು. ಇದು ಯಾರಿಗೂ ಬಿಟ್ಟಿಲ್ಲ. ನೀವು ಬಹಳ ಜನರಿಗೆ ಗೊತ್ತಿರಬೇಕು. ತುಳಸಿದಾಸಂತಾಗಿ ಹೋಗ್ತಾರೆ, ಉತ್ತರ ಪ್ರದೇಶ ತುಳಸಿದಾಸಂತಾಗಿ ಹೋಗ್ತಾರೆ. ರಾಮಚರಿತಮಾನಸ ಅಂತ ಪುಸ್ತಕವನ್ನ ಬರೀತಾರೆ, ಬಹಳ ಅದ್ಭುತವಾಗಿ ಬರೀತಾರೆ. ಆದ್ರೆ ಸಂಸ್ಕೃತದಲ್ಲಿ ಬರೆಯೋದಿಲ್ಲ. ಅವರು ಆಡು ಭಾಷೆಯಲ್ಲಿ ಆದಿ ಅಂತ ಹಿಂದಿ ಒಳಗೆ ಬರ್ತಕ್ಕಂಥ ಒಂದು ಹಳ್ಳಿ ಜನರ ಆಡು ಭಾಷೆಯಲ್ಲಿ ಬರೀತಾರೆ. ಆಡು ಭಾಷೆಯಲ್ಲಿ ಬರೆದಕ್ಕೆ ಅದು ಬಹಳ ಪ್ರಚಾರ ಆಗ್ತದೆ, ಬಹಳ ಜನರಿಗೆ ಪ್ರಚಾರ ಆಗ್ತದೆ. ಅವ್ರಿಗೊಂದು ಖುಷಿ ಆಗ್ತದೆ. ನಾನು ಇದನ್ನು ಬರೆದಿದ್ದೀನಿ, ಬಹಳ ಜನರಿಗೆ ಖುಷಿ ಆಗಿದೆ. ನಾನು ಕಾಶಿಗೆ ಹೋಗಿ ಎಲ್ಲ ಪಂಡಿತರಿಗೆ ತೋರಿಸ್ಬೇಕು ಅಂತ ನಾವು ಅಲ್ಲಿ ಕಾಶಿಗೆ ಬರ್ತಾರೆ. ಆ ಪುಸ್ತಕವನ್ನು ಕೊಡ್ತಾರೆ. ಅದು ಪುಸ್ತಕವನ್ನ ಸಂಸ್ಕೃತದಲ್ಲಿ ಬಂದಿಲ್ಲ ಅಂತಂದ್ರೆ ಅವರಿಗೆ ಬಹಳಷ್ಟು ಜನ ವಿರೋಧ ಮಾಡ್ತಾರೆ. ವಿರೋಧ ಮಾಡಿದ್ರೆ ಜ್ಞಾನ ಯಾಕೆ ತಾಕತ್ತಿರುತ್ತೆ ಅನ್ನೋದಕ್ಕೆ ನಾನು ಹೇಳ್ತೀನಿ. ವಿರೋಧ ಮಾಡ್ತಾರೆ. ವಿರೋಧ ಮಾಡಿದ ಮೇಲೆ ಒಬ್ಬ ದೊಡ್ಡ ಪಂಡಿತರು ಇರ್ತಾರೆ ಒಬ್ರು. ಆ ಪಂಡಿತರಿಗೆ ಅದನ್ನು ತಗೊಂಡು ಕೊಡ್ತಾರೆ. ಅದನ್ನು ಓದ್ತಾರೆ. ಅವರೆಲ್ಲ ಬಹಳ ತುಂಬಾ ಚೆನ್ನಾಗಿ ಓದ್ತಾರೆ. ಅದೆಲ್ಲ ಓದು. ಮಧುಸೂದನ ಅಂತ ಒಬ್ಬ ಪಂಡಿತರು. ಆ ಪಂಡಿತರ ಕಡೆ ತಗೊಂಡೋಗಿ ಕೊಡ್ತಾರೆ. ಅವನು ರಾಮಚರಿತ ಮಾನಸವನ್ನು ಓದ್ತಾನೆ, ಹಿಂದಿ ಒಳಗಿರ್ತದೆ. ಬಹಳ ಖುಷಿ ಪಡ್ತಾನೆ. ಇದ್ರಾಗ ಯಾವುದೂ ತೊಂದರೆ ಇಲ್ಲ, ಧಾರ್ಮಿಕ ಗಿರ್ಮಿಕ ಏನೂ ತೊಂದರೆ ಇಲ್ಲ, ಬಹಳ ಚಲೋ ಇದೆ ಅಂತ ಹೇಳ್ತಾನೆ. ಆದ್ರೆ ಪಂಡಿತರು ಒಪ್ಪುವುದಿಲ್ಲ. ಅವರೊಂದು ಕರಾರನ್ನ ಹಾಕ್ತಾರೆ. ಏನು ಕರಾರು ಅಂತಂತ ಹೇಳಿದ್ರೆ, ಈ ಪುಸ್ತಕ ಏನೈತಲ್ಲ ಕಾಶಿ, ಅದೇ ನಮ್ಮ ವಿಶ್ವೇಶ್ವರ ಲಿಂಗ ಐತಲ್ಲ, ಅಲ್ಲಿ ತಗೊಂಡೋಗಿ ಎಲ್ಲ ಪುಸ್ತಕಗಳ ಮಧ್ಯದಲ್ಲಿ ಇದನ್ನ ತಗೊಂಡೋಗಿಡಬೇಕು. ಇದು ಕೆಳಗಿಡಬೇಕು, ಉಳಿದವೆಲ್ಲ ಮ್ಯಾಲಿರಬೇಕು. ವೇದ ಉಪನಿಷತ್ತು ಆಗಮಗಳು ಅವೆಲ್ಲ ಮ್ಯಾಲಿರಬೇಕು, ಇದು ಕೆಳಗಿರಬೇಕು. ಬೆಳಕರೆ ಏನಾಗುತ್ತೆ, ಗೀಲೆ ಹಾಕಿ ಕೊಡೋಣ ಅಂತಂತೇಳಿ ಎಲ್ಲರೂ ತಗೊಂಡೋಗಿಟ್ಟು ಗೀಲೆ ಹಾಕಿ ಅದನ್ನ ಹೊರಗೆ ಬಂದು ಕೊಡುತ್ತಾರೆ. ರಾತ್ರಿ ಭಜನೆ ಮಾಡ್ತಾರೆ. ಬೆಳಿಗ್ಗೆ 5 ಗಂಟೆಗೆ ಗಂಗಾ ನದಿಗೆ ಸ್ನಾನ ಮಾಡಿ ಗೀಲಿ ತೆಗೆದನ್ನು ನೋಡ್ತಾರೆ. ನೋಡಿದಾಗ ರಾಮಚರಿತ ಮಾನಸ ಪುಸ್ತಕ ಮೇಲೆ ಬಂದಿರ್ತದೆ. ಅವಾಗ ಆಶ್ಚರ್ಯ ಆಗ್ತದೆ. ಅವಾಗ ಎಲ್ಲಾ ಪಂಡಿತರು ಒಪ್ಕೊಳ್ತಾರೆ, ನಮ್ದು ತಪ್ಪಾಗಿದೆ ಅಂತ ಎಲ್ಲಾ ಪಂಡಿತರು ಒಪ್ಕೊಳ್ತಾರೆ. ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಒಳ್ಳೆಯ ಜ್ಞಾನ ಇತ್ತು ಅಂದ್ರೆ ಎಲ್ಲೂ ಅದಕ್ಕೆ ತಾಕತ್ತು ಬರ್ತಕ್ಕಂಥ ಸಂಸ್ಕೃತಿ ಬರ್ತಕ್ಕಂಥ ವ್ಯವಸ್ಥೆ ಬರ್ತದೆ. ಹೀಗೆ ಅಜ್ಜ ಏನು ಮಾಡಿದ್ರು ಅಂತ ಹೇಳಿದ್ರೆ, ತಮ್ಮನ್ನ ತಾವು ತ್ಯಾಗ ಮಾಡಿ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅದು ಹಳೆ ಮಠ ಇತ್ತು, ನಾನು ನೋಡಿದ್ದೆ ಬಹಳಷ್ಟು. ಸುಮಾರು 15 ವರ್ಷ 3 ಮಠದಲ್ಲಿ ನಾವಿದ್ದಾಗ ಧಾರವಾಡಕ್ಕೆ ಹೋಗ್ಬೇಕಾದ್ರೆ, ಬೇರೆ ಕಡೆ ಹೋಗ್ಬೇಕಾದ್ರೆ ಎಷ್ಟೋ ಸತಿ ಗುಡಿಗೂ ಬಂದು ಕುತ್ಕೊಂಡು ಹೋಗಿವಿ ನಾವೆಲ್ಲ. ಅವತ್ತು ಹಳೆ ಮಠ ಇತ್ತು. ಬಹಳ ಚಲೋ ಮಾಡಿದ್ರು. ಈಗೆಲ್ಲ ಬಹಳ ಅದ್ಭುತವಾಗಿ ಮಾಡಿದ್ರು. ಅದೆಲ್ಲ ಕಲ್ಲಿನಲ್ಲಿ ಮಾಡಿ ಬಹಳ ಅದ್ಭುತವಾದ ನೋಡಿದ್ರೆ ಈಗ ಸುಮ್ಮನೆ ಅಲ್ಲೇ ಕೊಂಡಿರ್ಬೇಕು ಅನ್ನೋ ಅಂತ ಅನ್ನಿಸ್ತದೆ. ಅಷ್ಟು ತುಂಬಾ ಚೆನ್ನಾಗಿ ಭಕ್ತಿಯಿಂದ ಬರುವಂತಹ ಒಂದು ವ್ಯವಸ್ಥೆನ
ಒಳ್ಳೆ ಕಲೆಗಳನ್ನ ಕೂಡಿದಂತ ಕೆಲಸವನ್ನು ಮಾಡಿದ್ದಾರೆ. ಕುಸರಿ ಕೆಲಸ ತುಂಬಾ ಚೆನ್ನಾಗಿ ಆಗಿದೆ. ನಾವು ಹಳೆ ಬೀಡು ಬೇಲೂರನ್ನ ಏನ್ ನೋಡ್ತೀವಿ ಅದನ್ನು ನೋಡಿದಂಗ ನಮಗೆಲ್ಲ ಹೋಗ್ತು. ಹಳೆ ಬೀಡು ಬೇಲೂರು ಮೊನ್ನೆ ಮಹಾರಾಷ್ಟ್ರದಲ್ಲಿ ಒಂದು ಚಿತ್ರಾಪುರ ಅಂತ ಒಂದು ಆ ಚಿತ್ರಾಪುರದ ಪ್ರವಾಸೋದ್ಯಮದ ಪ್ರಾಣದಲ್ಲಿ ಬರ್ತಕ್ಕಂಥ ಒಂದು ವ್ಯವಸ್ಥೆ ಆಗ ಕಟ್ಟಿಸಿದ್ದು ಆದಿಲ್ಶಾಹಿ ಮಹಾರಾಜನ ಕಾಲಕ್ಕೆ ಅದನ್ನು ಹೊಡೆದು ತೆಗಿತಾರೆ. ಅವೆಲ್ಲ ಮೂರ್ತಿಗಳನ್ನು ಹೊಡೆದಾರ. ಯಾಕೆ ಅಂತಂದ್ರೆ ಆದಿಲ್ಶಾಹಿ ಮಹಾರಾಜ್ ಅಲ್ಲಿ ಯುದ್ಧಕ್ಕೆ ಬಂದಿದ್ದ. ಯುದ್ಧಕ್ಕೆ ಬಂದು ಈ ಕಡೆ ಮಹಾರಾಷ್ಟ್ರ ಕಡೆ ಹೋಗಿದ್ದ. ಯುದ್ಧ ಮಾಡಿಕೊಂಡು ಅಲ್ಲೊಂದು ಟೆಂಟ್ ಹಾಕಿ ತನ್ನ ಸೈನ್ಯವನ್ನ ಅಲ್ಲಿ ಇಟ್ಟಿದ್ದವ. ಅಂದ್ರೆ ಹೊಳೆ ಇತ್ತು, ನೀರಿಗೆಲ್ಲ ಅನುಕೂಲ ಆಗತ್ತೆ ಅಂತ ಅಲ್ಲಿ ಇಟ್ಟಿದ್ದ. ಅವ್ರ ಕುಟುಂಬವನ್ನು ಬಂದಿದ್ರು, ಪುಸ್ತಕನೂ ಇದ್ದು, ಕಾಯಂ ಪುಸ್ತಕ ಓದ್ತಿದ್ದವೆಲ್ಲ. ಯುದ್ಧ ಮಾಡಿ ಬಂದ್ರು ಪುಸ್ತಕವನ್ನು ಓದ್ತಿದ್ದವ, ಲೈಬ್ರರಿನೂ ಸಹಿತ ಮಾಡಿಕೊಂಡಿದ್ದ. ಅವಾಗ ಅವನ ಹೆಂಡತಿಯನ್ನ ಇಲ್ಲಿ ಬಿಟ್ಟು ಅವನು ಯುದ್ಧಕ್ಕೆ ಹೋಗಿದ್ದ. 3-4 ದಿವಸ ಯುದ್ಧ ಮಾಡಿ ತಿರುಗಿ ಬರೋದಾಗ ಅವನ ಹೆಂಡತಿ ಆ ಟೆಂಟ್ ನಲ್ಲಿ ಇದ್ದಿಲ್ಲ, ಕ್ಯಾಂಪಿನಲ್ಲಿ ಇದ್ದಿಲ್ಲ, ಆ ಚಿತ್ರಾಪುರಕ್ಕೆ ಹೋಗಿದ್ದ. ನೋಡ್ರಿ ಎಂಥ ಒಂದು ಜ್ಞಾನ. ಅಂದ್ರೆ ಸಹಿತ ಬಹಳ ಚಂದ ಕಲೆಗಳೆಲ್ಲ ಒಟ್ಟು ಚಿತ್ರಾಪುರಕ್ಕೆ ಹೋಗಿದ್ದು. ಬಂದು ಕೂಡ ಕೇಳ್ತಾನೆ ಹೆಂಡತಿ ಎಲ್ಲಿ ಹೋಗಿದ್ದಾಳೆ. ಹೆಂಡತಿ ಇಲ್ಲ, ಇಲ್ಲೊಂದು ಚಿತ್ರಾಪುರ ಅಂತದ, ಹೊಳೆ ದಂಡಿಗೆ ಆ ಕಡೆ ಇದೆ, ಕೃಷ್ಣ ಹೊಳೆ ದಂಡಿಗೆ ಆ ಕಡೆ ಇದೆ, ಅಲ್ಲಿ ಹೋಗಿದ್ದಾಳೆ. ಒಂದು ಏನೋ ಒಂದು ಮೂರ್ತಿಗಳು ಇದಾವೆ, ಬಹಳ ಚಂದದ ಕೆತ್ತನೆ ಮೂರ್ತಿ. ಯಾಕಂದ್ರೆ ಆಕೆ ನೃತ್ಯ ಮಾಡ್ತಿದ್ದಕ್ಕೆ, ಸಂಗೀತ ಬಹಳ ಚೆನ್ನಾಗಿತ್ತು. ಅದನ್ನು ನೋಡಕ್ ಹೋಗ್ಯಾಳ ಅಂತಂದ್ರೆ ಕೂಡ ಹೋಗ್ತಾನೆ ಇವನು. ಅಲ್ಲೇ ಸ್ವಲ್ಪ ದೂರನೇ, ಒಂದು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ದಾಗ ಹೊಳಿ ದಾಟಿ ಹೋಗ್ತಾನೆ. ಹೊಳಿಗಿರ್ತದೆ, ಹೊಳಿ ದಾಟಿ ಹೋಗ್ತಾನೆ. ನೋಡಿದಾಗ ಅದೆಲ್ಲ ಬಹಳ ಚೆನ್ನಾಗಿ ಕಾಣ್ತದ ಅವಾಗ. ನನ್ನ ಕುಟುಂಬದ ಹೆಸರನ್ನ ಇದು ಸೆಳ್ಕೊಂಡದ ಅಂತಂದ್ರೆ ಇದನ್ನ ಇಡಬಾರ್ದು ಅಂತ ಹೇಳಿ ಹಾಗೆ ಸೈನಿಕರನ್ನು ಕರೆಸಿ ಎಲ್ಲ ಪಟ ಮೂರ್ತಿನ ಹೊಡೆದ, ಎಲ್ಲ ಮೂರ್ತಿಗಳನ್ನ ಹೊಡೆದ ಎಲ್ಲ ಒಟ್ಟು. ಇವತ್ತು ಹಂಗೆ ಇತ್ತಲ್ಲ, ಮನೆ ಹೋಗಿದ್ದೆಲ್ಲ ಹೋಗಾಗ ನೋಡ್ಕೊಂಡು ಬಂದೆ. ಈಗ ನಮ್ಮಲ್ಲಿ ಆ ಕಲೆಗಳನ್ನ ನೋಡಿದಂಗೆ ಈಗ ನಾವು ಸಿದ್ದಪ್ಪಜ್ಜನ ಗುಡಿಯನ್ನ ನೋಡುವಂತ ಒಂದು ಬಹಳ ಖುಷಿ ಆಗ್ತದೆ ಅದನ್ನು ನೋಡಿ. ಆ ಕಾಲಕ್ಕಿದ್ದಂತ ಮತ್ತು ಈ ಕಾಲಕ್ಕೆ ಇರ್ತಕ್ಕಂಥ ನಮ್ಮೆಲ್ಲ ಹಿರಿಯರು, ಅಧ್ಯಕ್ಷರು ಹಿಡ್ಕೊಂಡು ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ರಿ. ಬಹಳ ಸಂತೋಷ. ಇಲ್ಲಿವರೆಗೆ ತಾವೆಲ್ಲ ತುಂಬಾ ಚೆನ್ನಾಗಿ ಕುತ್ಕೊಂಡು ಕೇಳಿದ್ದನ್ನ ತುಂಬಾ ಚೆನ್ನಾಗಿ ಒಳಗಿಟ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ರಿ. ಸಂಸ್ಕೃತಿ ಉಳಿದು ಎಲ್ಲದೂ ಹೋಗ್ತದೆ, ಸಂಸ್ಕೃತಿ ಹೇಳೋದು ಎಲ್ಲದೂ ಹೋಗ್ತದೆ, ಸಂಸ್ಕೃತಿ ಎದುರು ಎಲ್ಲದೂ ಇರ್ತದೆ ಅನ್ನೋ ಒಂದು ಚಿಂತನೆಯನ್ನು ಇಟ್ಟುಕೊಂಡು ಅಜ್ಜ ಮಾಡಿದ ತ್ಯಾಗವನ್ನ, ಇವರೆಲ್ಲ ಹಿರಿಯರು ಮಾಡಿದ ತ್ಯಾಗವನ್ನ ನಾವು ಸಹಿತ ಉಳಿಸ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಾವೆಲ್ಲ ಮಾಡೋಣ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಆ ಶಕ್ತಿಯನ್ನು ದೇವರು ಕೊಟ್ಟಿದ್ದಾನೆ, ಬಸವಣ್ಣ ಕೊಟ್ಟಿದ್ದಾನೆ. ಕೊಟ್ಟಿರೋದನ್ನ ತುಂಬಾ ಚೆನ್ನಾಗಿ ಉಳಿಸ್ಕೊಂಡು ಹೋಗೋಣ ಅಂತ ಹೇಳ್ತೇವೆ. ಅದರ ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದಾರೆ.